told your friend you're not okay? And tell me what's wrong and why you never said you felt that way. And guess you're trying to stay strong and fake a smile until I look away. But I've known you too long, it hurts to watch your blue eyes fade to gray as you fade away, as you fade away. Yeah, I'm about to fade away, 'cause every time I wake up I feel like it's Monday. Something's going wrong with all the chemicals up in my brain. All of a sudden I don't look at anything the same way. Gotta build up of my thoughts sitting in an ashtray. I'm sorry that I'm so inconvenient, okay? Just let me be me and ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮತ್ತೊಂದು ಈಸಿಯಾಗಿರೋ ಸೂಪರಾಗಿ ಕ್ವಿಕ್ಕಾಗಿ ಆಗೋ ಒಂದು DIY ಮಾಡ್ತೀನಿ. ಅದು ಮನೇಲಿರೋದೇ ವೇಸ್ಟಿಂಗು ಮತ್ತು ಮನೇಲಿರೋ ಒಂದು ಇಂಪಾರ್ಟೆಂಟ್ ಥಿಂಗಿಂದ ಮಾಡ್ತೀವಿ. ಅದನ್ನು ನಾವು ಡೈಲಿ ಯೂಸ್ ಮಾಡ್ತೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ತಮ್ನೇಲಲ್ಲಿ ನೋಡಿದ್ದೀರಾ ಅನಿಸುತ್ತೆ. ನಾನು ಈ ಥರ ಒಂದು ಪ್ಲೇನ್ ಬಾಟಲ್ ತೊಗೊತಾ ಇದ್ದೀನಿ. ಯಾವ ಶೇಪು ಯಾವುದಾದ್ರು ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆಯೋ ಆ ಥರ ಬಾಟಲ್ ತೊಗೊಳ್ಳಿ. ಇದೇ ಬಾಟ್ಲು ಅಂತ ಏನಿಲ್ಲ, ಬಟ್ ಗಾಜಿನ ಬಾಟಲ್ ಆದರೆ ನಿಮಗೆ ಎಫೆಕ್ಟು ಚೆನ್ನಾಗಿ ಬರುತ್ತೆ ಅನ್ನೋದು ಒಂದೇ ಕಾನ್ಸೆಪ್ಟಿಂದ ನಾನು ಸ್ವಲ್ಪ ಉದ್ದ ಮತ್ತು ಗಾಜಿನ ಬಾಟ್ಲು ತೊಗೊಂಡಿದ್ದೀನಿ. ಇಲ್ಲಾಂದರೆ ಪ್ಲೈನ್ ಪ್ಲಾಸ್ಟಿಕ್ ಬಾಟಲ್ ಆದರೂ ನೀವು ಯೂಸ್ ಮಾಡ್ಬೋದು. ಯಾವುದು ವೇಸ್ಟ್ ಬಾಟಲ್ ಇರುತ್ತೋ ಆದಷ್ಟು ಅದನ್ನು ರೀಯೂಸ್ ಮಾಡೋಣ ಅನ್ನೋದು ನನ್ನ ಕಾನ್ಸೆಪ್ಟು. ಈ ಥರ ಅಕ್ಕಿ ಕಾಳು ತೊಗೊತಾ ಇದ್ದೀನಿ. ಫೆವಿಕಾಲು ನೀಟಾಗಿ ಬಾಟಲ್ಗೆಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಅಳತೆ ಮಾರ್ಕ್ ಮಾಡಿಕೊಂಡು ನೀವು ನೋಡ್ತಾ ಇರೋ ಹಾಗೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಅಕ್ಕಿ, ಆ ಅಕ್ಕಿನ ಫೆವಿಕಾಲ್ ಮೇಲೆ ಡಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ವೇಸ್ಟ್ ಮಾಡಬೇಡಿ. ಅದೇ ಗ್ಲೂ ಆಗಿರುತ್ತಲ್ಲ, ಅದರಿಂದ ಬಿದ್ದಿರುತ್ತಲ್ಲ, ಅದನ್ನೇ ಎತ್ಕೊಂಡು ನಾನು ಹಾಕ್ತಾಯಿದ್ದೀನಿ. ನೀವು ಅಷ್ಟೇ ಹಾಗೆ ಮಾಡಿ. ಮತ್ತು ಅಗೇನು ಎಕ್ಸ್ಟ್ರಾ ಅಕ್ಕಿ ಏನು ಬೇಕಾಗೋದಿಲ್ಲ. ಈ ಥರ ತೊಗೊಂಡು ಗ್ಲೂ ಮೇಲೆ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಮತ್ತೆ ಇನ್ನೊಂದು ಸತಿ ಗ್ಲೂ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಅಲ್ಲಿ ಅಕ್ಕಿ ಇರುತ್ತಲ್ಲ ಅದೇ ಅಕ್ಕಿನ ಈ ಥರ ತೊಗೊಂಡು ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ ಆದಷ್ಟು ಅದೇ ಅಕ್ಕಿನೇ ಡಸ್ಟಾಗ ನಾವು ಹಾಕಿದಾಗ ಅದು ಬೀಳುತ್ತಲ್ಲ ಅದೇ ಅಕ್ಕಿನ ಮತ್ತೆ ರೀಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಆಮೇಲೆ ನಾನೇನು ಮಾಡಿದ್ದೀನಿ ಅಂದರೆ, ಆ ಡ್ರೈ ಆದಮೇಲೆ ಮಾಮೂಲಿ ನಿಮಗೆ ಗೊತ್ತಿರೋ ಹಾಗೆ ಗೋಲ್ಡನ್ ಕಲರ್ ಸಿಗುತ್ತಲ್ಲ, ಆ್ಯಕ್ಚುಲಿ ಗೋಲ್ಡನ್ ಕಲರು, ಅದೇ ಥರದ್ದು ನಾನು ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ, ನೀವು ಗೋಲ್ಡ್ ಇಷ್ಟ ಆದರೆ ಗೋಲ್ಡು ಮಾಡ್ಬೋದು. ನಾನು ಸಿಲ್ವರ್ ಮಾಡೋಣ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ದರಿಂದ ಸಿಲ್ವರ್ ಮಾಡ್ತಾಯಿದ್ದೀನಿ. ಅದನ್ನು ಫುಲ್ಲು ಬಾಟಲ್ಗೆ ಈ ಥರ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಆದಷ್ಟು 2 ಕೋಟ್ ಹಾಕ್ಕೊಳ್ಳಿ. ಒಂದೊಂದು ಡ್ರೈ ಬ್ರಷಿಂದ ಮತ್ತಾಗೇನು ಡ್ರೈ ಆದಂಗೆ ಟ್ಯಾಪ್ ಮಾಡ್ಕೊಳ್ತಾ ಹೋದರೆ ಈ ಥರ ಅದು ಗ್ಲಾಸು ನೀಟಾಗಿ ಕವರ್ ಆಗುತ್ತೆ. ಅದೇನು ಮತ್ತೆ ರಫ್ ಎಫೆಕ್ಟ್ ಎಲ್ಲ ಏನು ಬೇಕಾಗೋದಿಲ್ಲ. ಇಷ್ಟರಲ್ಲೇ ಕವರ್ ಆಗುತ್ತೆ ಸಿಲ್ವರ್ ಕಲರು. ನೀವು ಬೇಕಂದರೆ ಬೇರೆ ಕಲರು ಮಾಡ್ಕೊಳ್ಬೋದು. ನಾನು ಈ ಥರ ಸಿಲ್ವರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದೇ ಸಿಲ್ವರ್ ತೊಗೊಂಡು ಅಕ್ಕಿ ಎಲ್ಲ ಡ್ರೈ ಆಗಿದೆ, ಆ ಡ್ರೈ ಆಗಿರೋ ಅಕ್ಕಿ ಮೇಲೆ ಲೈಟಾಗಿ ಡ್ಯಾಬ್ ಮಾಡ್ತಾಯಿದ್ದೀನಿ. ಬ್ರಷ್ ಮಾಡ್ತಾಯಿಲ್ಲ, ಸೇಮ್ ಸಿಲ್ವರ್ ಕಲರ್ ತೊಗೊಂಡು ಅಕ್ಕಿ ಮೇಲೆ ಡ್ಯಾಬ್ ಮಾಡ್ತಾಯಿದ್ದೀನಿ ಈ ಥರ. ಯಾಕಂದರೆ ಅಕ್ಕಿ ಉದುರೋ ಚಾನ್ಸಸ್ ಇರುತ್ತೆ. ಎಲ್ಲರೂ ಒಂದು ಸ್ವಲ್ಪ ಗ್ಲೂ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಹಾಗೂ ಸ್ವಲ್ಪ ಅಕ್ಕಿ ಯಾವ್ದು ಕುಂತಿರಲ್ವೋ ನಾವು ಹಾಕಿದಾಗ ಅದೆಲ್ಲ ಕೆಳಗೆ ಬೀಳುತ್ತೆ. ಅದೇನು ನೋ ಪ್ರಾಬ್ಲಮ್, ಅದು ಹಾಗೇ ಆಗುತ್ತೆ, ಅದೇನು ಪರವಾಗಿಲ್ಲ. ಮತ್ತಾಗೇನು ಗ್ಲೂ ಎಲ್ಲ ಹಾಕಿ ಸ್ಟಿಕ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಗ್ಯಾಪ್ ಬಂದರೂ ಅದು ಗಾಜಿನ ಬಾಟ್ಲ್ ಅಲ್ವಾ, ನಾವು ಲಾಸ್ಟಲ್ಲಿ ಅದಕ್ಕೊಂದು ಎಫೆಕ್ಟ್ ಕೊಡ್ತಾ ಇದ್ದೀವಲ್ಲ, ಅದರಿಂದ ಅದು ಆ ಗಾಜಿನ ಗ್ಲಾಸ್ ಒಳಗಡೆಯಿಂದ ಚೆನ್ನಾಗಿ ಕಾಣುತ್ತೆ. ಸೊ ದಟ್ ನೀಟಾಗಿ ಈ ಥರ ಬ್ರಷ್ ತೊಗೊಂಡು ಸೇಮ್ ಸಿಲ್ವರ್ ಕಲರ್ ಹಾಕ್ಕೊಳ್ಳಿ. ಇಲ್ಲ ನೀವು ಬೇಕಂದರೆ ಅಪೋಸಿಟ್ ಕಲರು ಹಾಕ್ಕೋಬೋದು. ಸಿಲ್ವರು ಬ್ಲ್ಯಾಕು ಮಾಡ್ಕೊಳ್ಬೋದು, ಸಿಲ್ವರ್ ರೆಡ್ಡು ಮಾಡ್ಕೊಳ್ಬೋದು. ಇವಾಗ ಎಲ್ಲರಿಗೂ ನಿಮಗೆ ಗೊತ್ತಿರೋ ಹಾಗೆ ಕ್ರಿಸ್ಮಸ್ ನಡೀತಾ ಇದೆ. ಸೊ ಸಿಲ್ವರ್ಗೆ ರೆಡ್ ಮಾಡಿಕೊಂಡ್ರೆ ಕಾಂಬಿನೇಷನು ಚೆನ್ನಾಗಿರುತ್ತೆ. ಬಟ್ ನಾನು ಓವರಾಲ್ ಸಿಲ್ವರೇ ಮಾಡೋಣ ಅಂತ ಅಂದ್ಬಿಟ್ಟು ಸಿಲ್ವರ್ ಕಲರ್ ಮಾಡ್ತಾ ಇರೋದ್ರಿಂದ ಸಿಲ್ವರ್ ಕಲರು ಓವರಾಲು ಅಕ್ಕಿ ಮೇಲೆ ನಾನು ಈ ಥರ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ನಾನು ಮಾಡ್ತಾ ಇರೋ ಈ DIY ಮತ್ತು ಹೋಮ್ ಡೆಕೋರ್ ಐಡಿಯಾಸು ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮಾತ್ರ ಪ್ಲೀಸ್ ಮರಿಬೇಡಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ನಾನು ಅದೆಲ್ಲ ಡ್ರೈ ಆದಮೇಲೆ ಈ ಥರ ಇಟ್ಟಿದ್ದೀನಿ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಅದರಲ್ಲಿ ಒಂದು ಫೆರಿ ಲೈಟ್ ಹಾಕಿದ್ರೆ ಬ್ಯೂಟಿಫುಲ್ ಆಗಿರೋ ಲೈಟ್ ಕಮ್ ವಾಸು ರೆಡಿ ಆಗುತ್ತೆ. ನಾನು ಇದನ್ನು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಿದ್ದೆ. ಮುಂದೆ ನೋಡ್ತಾ ಹೋಗಿ ನಿಮಗೆ ಐಡಿಯಾ ಬರುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ.